ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಪಿಸೋಡ್ 2 ಆಫ್ ವಿಷನ್ ಬೋರ್ಡ್. ಬಿಫೋರ್ ವಿ ಸ್ಟಾರ್ಟ್ ನಾನೊಂದು ವಿಷಯನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಈಗಾಗಲೇ ತುಂಬ ಕನ್ಫ್ಯೂಷನ್ ಇದೆ ವಿಷನ್ ಬೋರ್ಡ್ ಬಗ್ಗೆ. ಏನು ಅಂತಂದರೆ, ನಾವು ವಿಷನ್ ಬೋರ್ಡ್ನ ಇಯರ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಮಾಡಬೇಕಿತ್ತು. ಅದಾದಮೇಲೆ ಹೊಸ ವರ್ಷ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿದ್ರೆ ಮಾತ್ರ ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ. ಈಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತೆಲ್ಲ. ಇಟ್ ಈಸ್ ನಾಟ್. ಡ್ರೀಮ್ಸ್ ಯಾವಾಗಲೂ ಯಾವುದೇ ಮಂಡೇಸಿಗೆ ವೆಯ್ಟ್ ಮಾಡಲ್ಲ, ಯಾವುದೇ ಹೊಸ ಮಂತಿಗೆ ವೆಯ್ಟ್ ಮಾಡಲ್ಲ, ಯಾವುದೇ ಹೊಸ ಇಯರಿಗೆ ವೆಯ್ಟ್ ಮಾಡಲ್ಲ. ನಿಮ್ಮ ಡ್ರೀಮ್ಸ್ ಯಾವಾಗ ರೆಸ್ಪಾಂಡ್ ಮಾಡುತ್ತೆ ಅಂತಂದರೆ, ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಹಾರ್ಟ್, ಮೈಂಡ್, ಆ್ಯಕ್ಷನ್ ಎಲ್ಲನೂ ಒಂದೇ ಅಲೈನ್ ಆದಾಗ, ವೆನ್ ಯು ಚೂಸ್ ಯುವರ್ ಸೆಲ್ಫ್ ದ ಮೂಮೆಂಟ್, ನೀವು ಕ್ಲಾರಿಟಿಯಿಂದ ರೆಡಿ ಇರ್ತೀರ, ಆವಾಗ ಇಟ್ ಸ್ಟಾರ್ಟ್ ಹ್ಯಾಪನಿಂಗ್. ನಿಮಗೆ ಗೊತ್ತಾ ಈ ವಿಷನ್ ಬೋರ್ಡ್ ಯಾಕೆ ವರ್ಕ್ ಆಗುತ್ತೆ ಅಂತ? ನಾವು ಮಾತಾಡೋ ಮಾತಿಗಿಂತ ಬೇಗ ನಾವು ಹಾಕ್ಕೊಂಡಿರೋ ಫೋಟೋಸ್ ನಮ್ಮ ಬ್ರೈನಿಗೆ ಇನ್ನೂ ಫಾಸ್ಟಾಗಿ ರೀಚ್ ಆಗುತ್ತೆ. ಈ ರಿಪಿಟೇಷನಿಂದ ನಂಬಿಕೆ ಜಾಸ್ತಿ ಆಗುತ್ತೆ. ರಿಪಿಟೇಷನ್ ಅಂತಂದರೆ ನಾವು ದಿನ ನೋಡ್ತಿರ್ತೀವಲ್ವ, ಈ ವಿಷನ್ ಬೋರ್ಡ್ನ ಹಾಕ್ಕೊಂಡು ದಿನ ನಾವೇನನ್ನ ನೋಡ್ತೀವಿ ಅದು ನಮಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಆಗ್ತಾ ಇರುತ್ತೆ. ನಾವು ಪ್ರತಿದಿನ ಏನು ನೋಡ್ತೀವಿ ಅದನ್ನು ನಂಬ್ತೀವಿ. ಆ ನಂಬೋದೇ ನೆಕ್ಸ್ಟ್ ನಮಗೆ ಆ್ಯಕ್ಷನ್ ಆಗಿ ಟರ್ನ್ ಆಗುತ್ತೆ. ದ್ಯಾಟ್ಸ್ ಹೌ ವಿಷನ್ ಬೋರ್ಡ್ ವರ್ಕ್ಸ್. ಲಾಸ್ಟ್ ಎಪಿಸೋಡಲ್ಲಿ ನಾನು ಹೇಳಿದ್ದೆ 5 ಟಾಪಿಕ್ಸ್ ಮೇಲೆ ನೀವು ನಿಮ್ಗೆ ಏನೇನು ಡ್ರೀಮ್ಸ್ ಇದೆ ಅದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನಾನು ಹೇಗೆ ವಿಷನ್ ಬೋರ್ಡಿಗೆ ಫೋಟೋಸ್ ಹುಡುಕಬೇಕು, ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ. ಐ ಹೋಪ್ ನೀವೆಲ್ಲರೂ ಡ್ರೀಮ್ ಸೆಟ್ ಮಾಡೋದಕ್ಕೆ ಲಿಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇವಾಗ ಫೋಟೋಸ್ ಎಲ್ಲ ಎಲ್ಲಿ ಸಿಗುತ್ತೆ? ನನಗಂತೂ ತುಂಬ ಫೇವ್ರೇಟ್ ಪ್ಲೇಸ್ ಅದು, ಆ್ಯಪ್ ಅದು ಪ್ರಿಂಟ್ರೆಸ್ಟ್ ಆ್ಯಪ್ ಅಂತ. ಪ್ಲೇಸ್ಟೋರಿಗೆ ಹೋದರೆ ಪ್ರಿಂಟ್ರೆಸ್ಟ್ ಆ್ಯಪ್ ಅಂತ ಹುಡುಕಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವೈಡ್ ರೇಂಜ್ ಆಫ್ ಆಪ್ಷನ್ಸ್ ಇದೆ, ವೀಡಿಯೋಸ್, ಫೋಟೋಸ್, ಎಲ್ಲ ಥರದ ಫೋಟೋಸು ಸಿಗುತ್ತೆ. ನೀವು ನಿಮ್ಮ ಹೆಲ್ತ್ ರಿಲೇಟೆಡ್, ವೆಲ್ತ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್, ಸ್ಪಿರಿಚುವಲ್ ರಿಲೇಟೆಡ್, ಟ್ರಾವೆಲಿಂಗ್ ರಿಲೇಟೆಡ್ ಯಾವ ಥರ ಫೋಟೋಸ್ ಬೇಕಾದರೂ ಸರ್ಚ್ ಮಾಡಿ. ನಾನು ಹೆಲ್ತ್ ಅಂತ ಬಂದರೆ ನೀವು ಬೇಗ ಎದ್ದೇಳೋದು, ಜಿಮ್ಗೆ ಹೋಗೋದು, ಅಥವಾ ಫಿಸಿಕಲಿ ಫಿಟ್ ಇರೋದಕ್ಕೆ ನೀವು ಬೇರೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋದು, ಅಂದರೆ ಮಾರ್ನಿಂಗ್ ವಾಕ್, ಜಾಗಿಂಗ್ ಈ ಥರ. ಹಾಗೆ ಹೆಲ್ದಿ ನೀಟ್ ಫುಡ್, ನಿಮ್ಮ ಪ್ಲೇಟ್ ಹೆಲ್ದಿ ಪ್ಲೇಟ್ ಥರ ಕಾಣೋ ಅಂಥ ಫೋಟೋಸ್ನ ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ವೆಲ್ತ್ ಅಂತ ಬಂದಾಗ ಫಿನಾನ್ಷಿಯಲ್ ಫ್ರೀಡಮ್, ಡ್ರೀಮ್ ಜಾಬ್, ಪ್ರಮೋಷನ್, ರೆಕಗ್ನೈಸೇಷನ್, ನೀವು ಯಾವುದೋ ಒಂದು ಅವಾರ್ಡ್ ತೊಗೊಳ್ತಿರೋ ಅಂಥ ಫೋಟೋಗಳು, ಅವಾರ್ಡ್ ರಿಸೀವ್ ಆಗಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಫಿನಾನ್ಷಿಯಲ್ ಗ್ರೋತ್ ಆಗುವಂಥ ಗ್ರೋಯಿಂಗ್ ಗ್ರಾಫ್ನ ಕೂಡ ನೀವು ಅದು ಫೋಟೋಸ್ ಸಿಗುತ್ತೆ, ಆ ಥರದ್ದು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವರ್ಕಿಂಗ್ ಎನ್ವೈರ್ಮೆಂಟ್ ತೊಗೊಳ್ಳಿ. ಒಂದು ಲ್ಯಾಪ್ಟಾಪ್ ಜೊತೆ ನೀವು ವರ್ಕ್ ಮಾಡೋ ಥರ ನಿಮ್ಮ ಡ್ರೀಮ್ ಜಾಬ್, ನಿಮ್ಮ ಡ್ರೀಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಅದಾದಮೇಲೆ ನಿಮ್ಮ ಡ್ರೀಮ್ ವೆಹಿಕಲ್ ಯಾವುದಾದ್ರೂ ಇದೆ ಅಂತಂದರೆ, ಇಟ್ ಮೇ ಬಿ 2 ವೀಲರ್ 4 ವೀಲರ್ ಯಾವುದಾದ್ರೂ ಸರಿ, ನಿಮ್ಮ ಇಷ್ಟ ಆಗಿರೋ ಅಂಥ ಡ್ರೀಮ್ ವೆಹಿಕಲ್, ಈ ಥರ ಎಲ್ಲ ಫೋಟೋಸ್ನ ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ರಿಲೇಷನ್ಶಿಪ್ ಅಂತ ಬಂದಾಗ, ಸಪೋಸ್ ನೀವಿನ್ನೂ ಮದುವೆ ಆಗಿಲ್ಲ ಅಂತಂದರೆ ನಿಮ್ಮ ಒಂದು ಮಾದರಿ ಯಾರಿದ್ದಾರೆ ಅವ್ರ ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಟ್ ಮೇ ಬಿ ನಿಮ್ಮ ಪೇರೆಂಟ್ಸೇ ಆಗಿರ್ಬೋದು, ಅವ್ರ ಥರ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳೋ ಅಂಥ ಒಂದು ಪಾರ್ಟ್ನರ್ ನಿಮಗೂ ಬೇಕಂತಂದರೆ ನಿಮ್ಮ ಪೇರೆಂಟ್ಸ್ನೇ ತೊಗೊಳ್ಳಿ. ಇಲ್ಲ ನೀವು ಬೇರೆ ಯಾರನ್ನಾದ್ರೂ ನೋಡಿದ್ದೀರಾ ಅಂತಂದರೆ ಅವ್ರನ್ನ ತೊಗೊಳ್ಳಿ. ಯಾವುದು ನಾನು ನೋಡಿಲ್ಲ, ನನಗಂತ ಎಕ್ಸಾಂಪಲ್ಲೇ ಇಲ್ಲ ಅಂತಂದರೆ ಟೇಕ್ ಇಟ್ ಶಿವ ಪಾರ್ವತಿ, ರಾಮ ಸೀತಾ, ವಾಟರ್ ಐಡಲ್, ಅವ್ರಿಗಿಂತ ಬೇಕಾ ಆ ಥರ ತೊಗೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಮ ಕಪಲ್ ಗೋಲ್. ನೀವು ಈಗ ಆಲ್ರೆಡಿ ಹಸ್ಬೆಂಡ್ ವೈಫ್ ಅಂತಂದರೆ ನಿಮ್ಮ ಗೋಲ್ಸ್ ಏನು, ನಿಮ್ಮ ಒಂದು ಸ್ವಂತ ಟೈಮ್ ಕೊಡೋ ಅಂಥದ್ದು. ಹಾಗೆ ನೆಕ್ಸ್ಟ್ ನೀವು ಪೇರೆಂಟ್ಸ್ ಅಂತಂದರೆ ನಿಮ್ಮ ಚಿಲ್ಡ್ರನ್ಸ್ ಜೊತೆಗೆ ನೀವು ಎಂಥ ಲೈಫ್ ಸ್ಟೈಲ್ ಬಿಲ್ಡ್ ಮಾಡಬೇಕು, ಅವ್ರಿಗೆಂಥ ಟೈಮ್ ಕೊಡಬೇಕು. ಹಾಗೆ ನೀವು ಇವಾಗ ಫ್ಯಾಮಿಲಿಯಿಂದ ನಾನು ದೂರ ಇದ್ದೀನಿ, ಇವಾಗ ನಾನು ಅಪ್ಪ ಅಮ್ಮ ತಂಗಿ ನಾವಿಷ್ಟೇ ಜನ ಇದ್ದೀವಿ. ಬಟ್ ನಮ್ಮ ಅಜ್ಜಿ ತಾತ ನನ್ನ ಕಸಿನ್ಸ್ ಎಲ್ಲರೂ ಬೇರೆ ಕಡೆ ಇದ್ದಾರೆ. ನನಗೆ ಅಟ್ಲೀಸ್ಟ್ ಈ ವರ್ಷ ನನ್ನ ಬೆಸ್ಟ್ ಮೂಮೆಂಟ್ಸ್, ಬೆಸ್ಟ್ ಮೆಮೊರೀಸ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಫ್ಯಾಮಿಲಿ ಟ್ರಿಪ್ ಅಂತೆಲ್ಲ ಡ್ರೀಮ್ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಆ ಥರ ಆಸೆ ಇದ್ದು, ನಿಮಗೂ ಆ ಥರ ಆಸೆ ಇದೆ ಅಂತಂದರೆ ನೀವು ಫ್ಯಾಮಿಲಿ ಟ್ರಿಪ್, ಅವ್ರ ಜೊತೆ ಹೋಗುವಂಥದ್ದು, ಆ ಮೂಮೆಂಟ್ಸ್ನ ನಾವೆಲ್ಲೂ ತೊಗೊಂಬರೋಕ್ಕಾಗಲ್ಲ. ಅಜ್ಜಿ ತಾತ ಜೊತೆ ಕಳೆಯೋವಂಥ ಟೈಮ್, ಹಾಗೆ ನಮ್ಮ ಕಸಿನ್ಸ್ ಜೊತೆ ಇರೋವಂಥ ಟೈಮ್, ಅದೆಲ್ಲ ಒಂಥರ ಖುಷಿ ಕೊಡುತ್ತೆ. ಅಂಥ ಒಂದು ಮೂಮೆಂಟ್ಸ್ನ ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ಳಿ. ಸೆಲ್ಫ್ ಗ್ರೋತ್ ಅಂತ ಬಂದಾಗ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋದು, ನೀವು ಎಷ್ಟೇ ಸಕ್ಸಸ್ಫುಲ್ ಆದರೂ ನೀವು ಗ್ರೌಂಡೆಡ್ ಇರ್ತೀರಾ ಅನ್ನೋ ಅಂಥ ಒಂದು ಫೋಟೋಸು. ಸಿಂಪಲ್ ಆಗಿರ್ತೀರ, ಲಕ್ಸುರಿ ಲೈಫ್ ಎಂಥ ದೊಡ್ಡ ಲೆವೆಲ್ಗೆ ನಾನು ರೀಚ್ ಆದ್ರೂ ನಾನು ಇಷ್ಟೇ ಸಿಂಪಲ್ಲಾಗಿರ್ತೀನಿ, ಇದು ನಾನಾಗಿರ್ತೀನಿ ಅನ್ನೋ ಅಂಥ ಒಂದು ಡೀಪ್ ಇಂಟೆನ್ಷನ್ ಫೋಟೋಸ್ನ ತಗೊಳ್ಳಿ. ಹಾಗೆ ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿದ್ದೀರಾ ಅಂತಂದರೆ, ನಿಮ್ಗೇನಾದರೂ ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗಿರೋದಕ್ಕೆ ಇಷ್ಟ ಅಂತಂದರೆ ಜಪ ಮಾಡೋ ಅಂಥದ್ದು, ಅಥವಾ ಹೈ
ಎನರ್ಜಿ ಇರೋವಂಥ ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡ್ತಿರೋ ಥರ ನಿಮ್ಮ ಡ್ರೀಮ್ ಪ್ಲೇಸ್ ಯಾವುದಾದ್ರೂ ದೇವಸ್ಥಾನಗಳು ಇದೆ ಅಂತಂದರೆ ಆ ಥರ ದೇವಸ್ಥಾನಗಳ ಫೋಟೋಸು, ನಿಮ್ಮ ಸೆಲ್ಫ್ ಟೈಮ್ ನೀವು ಸೋಲೋ ಟ್ರಿಪ್ ಹೋಗೋದು, ಅಥವಾ ನಿಮ್ಗೇನಾದರೂ ಇಷ್ಟ ಆಗಿರೋಂಥ ಡ್ರಾಯಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ನೀವು ಇನ್ವಾಲ್ವ್ ಆಗಿ, ಸೊ ದಟ್ ನಿಮ್ಮ ಮೇಲೆ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗುತ್ತೆ. ನೀವು ನಿಮ್ಮ ಜೊತೆ ಬ್ಯುಸಿ ಇದ್ದಾಗ ಯು ಕ್ಯಾನ್ ಮೇಕ್ ಎವ್ರಿಥಿಂಗ್. ಬೇಡದೇ ಇರೋ ವಿಷಯಕ್ಕೆ ನೀವು ತಲೆ ಹಾಕಲ್ಲ, ಬೇಡದೇ ಇರೋ ವಿಷಯಕ್ಕೆ ನೀವು ಹೋಗಲ್ಲ. ಹಾಗಾಗಿ ನಿಮ್ಮನ್ನು ನೀವು ಸೆಲ್ಫ್ ಗ್ರೋತ್ ಆಗೋದಕ್ಕೆ ಯು ವಿಲ್ ಬಿ ರೆಡಿ, ಯು ಆರ್ ಇನ್ ಟು ದಟ್. ನೆಕ್ಸ್ಟ್ ಲೈಫ್ ಸ್ಟೈಲ್ ಅಂತ ಬಂದಾಗ ನಿಮ್ಮ ಟ್ರಾವೆಲ್ ಡೆಸ್ಟಿನೇಷನ್, ನಿಮ್ಗೆ ಯಾವುದಾದ್ರೂ ಒಂದು ಡ್ರೀಮ್ ಪ್ಲೇಸ್ ಇದೆ ಅಂತಂದರೆ ನೀವು ಹೋಗೋದು, ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗೋದು, ನಿಮ್ಮ ಬಿಲವಡ್ ಪರ್ಸನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಳ್ತಿದ್ದೀರಾ ಅಂಥ ಒಂದು ಆಸ್ಥೆಟಿಕ್ ಫೋಟೋಸ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಚರ್ಸ್ ಎಲ್ಲ ಡೌನ್ಲೋಡ್ ಮಾಡಿದ್ದಾದಮೇಲೆ ಇವಾಗ ನಾವು ನಮ್ಮ ಗ್ಯಾಲ್ರಿಲೇ ಕೊಲಾಜ್ ಮಾಡ್ಕೋಬೋದು. ಅಂದರೆ 6 ಫೋಟೋಸ್ನ ನಾವು ಒಂದು ಫೋಟೋಗೆ ಕೊಲಾಜ್ ಮಾಡಿ ಹಾಕೋಬೋದು. ಇವಾಗ ರೀಸೆಂಟಾಗಿ ಗೂಗಲ್ ಫೋಟೋಸಲ್ಲೂ ಕೂಡ ಒಳ್ಳೆ ಕೊಲಾಜ್ ಆಪ್ಷನ್ಸ್ ಬಂದಿದೆ, ಅದರಲ್ಲೂ ಮಾಡ್ಬೋದು. ಇನ್ ಕೇಸ್ ಅವೆರಡೂ ಆಗಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕೊಲಾಜ್ ಮಾಡ್ಕೋಬೋದು. ಕಲರ್ ಪ್ರಿಂಟೇ ತಗೊಳ್ಳಿ. ಕಲರ್ ಪ್ರಿಂಟ್ ತೊಗೊಂಡು ಒಂದು ಬೋರ್ಡ್, ಐದರ್ ನಿಮಗೆ ಕ್ಯಾನ್ವಾ ಬೋರ್ಡ್ ಆದರೂ ತೊಗೊಳ್ಳಿ, ಅಥವಾ ಇನ್ನೊಂದು ಕಾರ್ಡ್ಬೋರ್ಡ್ ಶೀಟ್ ಥರ ಬರುತ್ತೆ ದೊಡ್ಡದು, ಆ ಥರದ್ದಾದರೂ ತೊಗೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟಬಲ್ ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರ ಬೋರ್ಡ್ನ ತೊಗೊಳ್ಳಿ. ಪಿಕ್ಚರ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡೋದಕ್ಕೂ ಮುಂಚೆ ಪಿಕ್ಚರ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಕೊಲಾಜ್ ಮಾಡ್ಕೊಳ್ಳಿ, ವಿಷನ್ ಬೋರ್ಡ್ ತೊಗೊಬನ್ನಿ. ಇದೆಲ್ಲ ತೊಗೊಂಬಂದು ರೆಡಿ ಆದಮೇಲೆ ಎಲ್ಲ ಫೋಟೋಸ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಫ್ರೇಮ್ ಬೇಕು ಎಲ್ಲನೂ ಒಂದೇ ಸೆಟ್ಟಲ್ಲಿ ಹಾಕೋದಕ್ಕಿಂತ ನಿಮ್ಮ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ನೀವು ಮಾಡೋವಾಗ ಆ ಎನರ್ಜಿನ ಫೀಲ್ ಮಾಡ್ತೀರಾ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಈ ಸಲ ಮ್ಯಾಜಿಕಲ್ಲಿ ನನಗೆ ಅದು ತುಂಬ ಖುಷಿ ಕೊಡ್ತು. ಅದೊಂಥರ ಫೀಲಿಂಗ್. ಅದು ಹೆಂಗೆ ಗೊತ್ತಾ, ನೀವು ಮಾಡೋದ್ರ ಜೊತೆಗೆ ಇನ್ ಕೇಸ್ ಪಾಸಿಬಲ್ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಿಸ್ಟರ್, ಬ್ರದರ್ ಯಾರನ್ನಾದರೂ ಸರಿ ಅವ್ರಿಗೂ ಸ್ವಲ್ಪ ಪುಷ್ ಮಾಡಿ, ನೀನು ವಿಷನ್ ಬೋರ್ಡ್ ಮಾಡು ನನ್ನ ಜೊತೆಗೆ. ನಿನಗೂ ಏನೇನು ಡ್ರೀಮ್ಸ್ ಇದೆ ಅದನ್ನೆಲ್ಲ ಫೋಟೋಸ್ ಎಲ್ಲ ನೀನು ಈ ಥರ ಡೌನ್ಲೋಡ್ ಮಾಡ್ಕೊ, ನಾವಿಬ್ಬರು ವಿಷನ್ ಬೋರ್ಡ್ ಮಾಡೋಣ ಅಂತ ಹೇಳಿ ಅವ್ರ ಕೈಲೂ ಮಾಡಿಸಿ, ಅವ್ರ ಜೊತೆ ಕೂತ್ಕೊಂಡು ನೀವು ಮಾಡಿ. ನೀವು ಒಬ್ಬರೇ ಮಾಡೋದಕ್ಕೂ ಜೊತೆಗೆ ಇನ್ನೊಬ್ಬರು ಸೇರಿ ಮಾಡೋದಕ್ಕೂ ಹೈ ಎನರ್ಜಿ ಇರುತ್ತೆ. ಹಾಗೆ ಇಟ್ ಇಸ್ ನಾಟ್ ಈಸಿ. ನೀವು ಒಂದು ಪರ್ಸನ್ಗೆ ಯು ಆರ್ ಪುಷಿಂಗ್ ದೆಮ್. ಎಲ್ಲರ ಲೈಫಲ್ಲೂ ಒಬ್ಬರು ಪುಷ್ ಮಾಡೋವಂಥ ವ್ಯಕ್ತಿ ಬೇಕು. ಎಲ್ಲರೂ ರೇಸ್ ಆಗೋದಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ ನಾವು ಬೆಳಿಬೇಕು ಅಂತ. ಬಟ್ ಒಂದು ಸಣ್ಣ ಪುಷ್ ನೀವು ಕೊಟ್ಟರೆ ಇಟ್ ಹೆಲ್ಪ್ಸ್ ದೆಮ್ ಸೋ ಗುಡ್. ಈ ಸಲ ನಾನೊಬ್ಬಳೇ ಮಾಡಿಲ್ಲ ವಿಷನ್ ಬೋರ್ಡ್ನ. ನನ್ನ ಜೊತೆಗೆ ನಮ್ಮಮ್ಮ, ನನ್ನ ತಂಗಿನ ಕೂಡ ಕೂರಿಸ್ಕೊಂಡು ನಾವು 3 ಜನ ವಿಷನ್ ಬೋರ್ಡ್ ಮಾಡಿದ್ವಿ. ಎಂಟೈರ್ ಫ್ಯಾಮಿಲಿ ಮಾಡ್ದಂಗೆ ಆಯಿತು ನನಗೆ. ವಿಷನ್ ಬೋರ್ಡ್ ಯಾವಾಗ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಹೋಯಿತು. ವಿಷನ್ ಬೋರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ಯಾವ ಥರ ಪಿಕ್ಚರ್ಸ್ ಡೌನ್ಲೋಡ್ ಮಾಡಬೇಕು, ಯಾವ ಥರ ಕೊಲಾಜ್ ಮಾಡಬೇಕು, ಪ್ರಿಂಟ್ ತೊಗೊಂಬರ್ಬೇಕು, ವಿಷನ್ ಬೋರ್ಡ್ ತೊಗೊಬರ್ಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿನ ಸೇರಿಸ್ಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಅವ್ರಿಗೂ ವಿಷನ್ ಬೋರ್ಡ್ ಮಾಡಿಸಿ. ಆ್ಯಂಡ್ ಟುಡೇ ನನ್ನ ಫಸ್ಟ್ ಟೈಮ್ ವಿಷನ್ ಬೋರ್ಡ್ ಮಾಡಿದೆ. ನನಗೆ ವರ್ಕ್ ಆಯಿತು, ನನಗೆ ನಿಜ ಆಯಿತು. ಎವ್ರಿಥಿಂಗ್ ಹ್ಯಾಪೆಂಡ್. ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಆಗುತ್ತೆ, ಪಾಸಿಬಲ್ ಇದೆ, ನೀವು ಟ್ರೈ ಮಾಡಿ ಅಂತ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಒಳ್ಳೆ ಮಟ್ಟಕ್ಕೆ ಬಂದರೆ ನಿಮ್ಮ ಲೈಫ್ ಪರಿಪೂರ್ಣ ಆಗೋದು ಯಾವಾಗ ಗೊತ್ತಾ? ನಿಮ್ಮಿಂದ ಇನ್ನೊಬ್ಬರಿಗೆ ಸೇವೆ ಮಾಡಿದಾಗ ಮಾತ್ರ. ಅದು ಭಗವಂತನಿಗಾಗಲಿ, ಬೇರೆ ಮನುಷ್ಯರಿಗಾಗಲಿ, ಬೇರೆ ಪ್ರಾಣಿ ಪಕ್ಷಿಗಳಿಗಾಗಲಿ, ಪ್ರಕೃತಿಗಾಗಲಿ, ಯಾರಿಗಾದರೂ ಸರಿ, ಯಾವ ರೂಪದಲ್ಲಾದರೂ ಸರಿ, ನೀವು ಸೇವೆ ಮಾಡುವಂಥ ಗುಣನ ಈಗಲಿಂದನೇ ಅಳವಡಿಸ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ನೀವೇನೇ ಮಾಡಿದ್ರು ನೀವು ಗ್ರೌಂಡೆಡ್ ಆಗಿರ್ತೀರ. ಐ ಟ್ರೂಲಿ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ನನ್ನ ವೀಡಿಯೋ ನೋಡಿ ಯಾರೆಲ್ಲ ವಿಷನ್ ಬೋರ್ಡ್ ಮಾಡೋದಕ್ಕೆ ರೆಡಿ ಇದ್ದೀರಾ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನೀವೇನೇ ಮಾಡಿದ್ರು, ನಿಮ್ಗೆ ಎಷ್ಟೇ ಸಕ್ಸಸ್ಫುಲ್ ಲೈಫ್ ಸಿಕ್ಕಿದ್ರು ಈ ವಿಷಯಗಳನ್ನ ಮರಿಬೇಡಿ. ಬಿ ಕೈಂಡ್, ಬಿ ರೆಸ್ಪೆಕ್ಟ್ಫುಲ್. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ರೆಸ್ಪೆಕ್ಟ್ ಕೊಡಿ. ನಿಮ್ಮನ್ನು ನೀವು ನಂಬಿ, ಬಿ ರಿಯಲ್, ಬಿ ಹಾನೆಸ್ಟ್, ಬಿ ಕೈಂಡ್. ಹಾಗೆ ನೀವಾಗಿರಿ. ನೇಚರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ನೇಚರ್ ಜೊತೆ ಅಲೈನ್ ಆಗಿ ನಿಮ್ಮ ಪ್ರತಿ ಕೆಲಸದಲ್ಲೂ ಭಗವಂತನನ್ನು ನೆನೆಸ್ಕೊಳ್ಳಿ. ಕಾಯಕವೇ ಕೈಲಾಸ ಅಂತಾರಲ್ಲ, ಆ ರೀತಿ. ಹಾಗೆ ಯಾರನ್ನೂ ಮೆಚ್ಚೋದಕ್ಕೆ ಏನನ್ನೂ ಮಾಡಬೇಡಿ. ಆ ಭಗವಂತ ಮೆಚ್ಚಿದ್ರೆ ಸಾಕು. ನಿಮ್ಮ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನನ್ನ 2025 ವಿಷನ್ ಬೋರ್ಡ್ ವರ್ಕ್ ಆಗಿದ್ದಕ್ಕೆ ನಾನು ನಿಮ್ಮ ಮುಂದೆ ಬಂದು 2026 ವಿಷನ್ ಬೋರ್ಡ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಗೊತ್ತಿಲ್ಲ, ನಾಳೆ ದಿನ ನಿಮ್ಮ ಲೈಫಲ್ಲಿ ನೀವೇನು ಸಕ್ಸಸ್ ಆದರೆ ನೀವು ಯಾರಿಗೆ ಏನು ಹೇಳ್ಕೊಡ್ಬೋದು, ನಾನು ನಿಮ್ಮಿಂದ ಏನು ಕಲಿತೀನಿ. ಐ ಜಸ್ಟ್ ಡೋಂಟ್ ನೋ. ಇಟ್ ಈಸ್ ಆಲ್ ಅಬೌಟ್ ಮ್ಯಾಜಿಕ್ಸ್, ಮಿರಾಕಲ್ಸ್.
ಯು ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ನಿಮ್ಮ ಲೈಫಲ್ಲಿ ನೀವೇ ಹೀರೋ, ನೀವೇ ಹೀರೋಯಿನ್, ಇನ್ನೇನು ಹೇಳಲಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನೀವು ಅಂದ್ಕೊಂಡಿರೋಂಥ ಎಲ್ಲ ಕನಸು, ಎಲ್ಲ ಒಳ್ಳೆ ಕನಸು ಆದಷ್ಟು ಬೇಗ ನನಸಾಗಲಿ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ ಹೆಲ್ದಿ, ವೆಲ್ದಿ, ರಿಲೇಷನ್ಶಿಪ್, ಸ್ಪಿರಿಚುವಲ್, ಟ್ರಾವೆಲಿಂಗ್, ಸರ್ವಿಸ್ ಎಲ್ಲ ವಿಷಯದಲ್ಲೂ ನೀವು ತುಂಬ ದೊಡ್ಡ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಎಪಿಸೋಡ್ 2 ಆಫ್ ವಿಷನ್ ಬೋರ್ಡ್. ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಮ್ಮ, ನನ್ನ ತಂಗಿ ಹೇಗೆ ವಿಷನ್ ಬೋರ್ಡ್ ಮಾಡಿದ್ವಿ, ಅವರನ್ನು ನಾನು ಹೆಂಗೆ ಕನ್ವಿನ್ಸ್ ಮಾಡಿದೆ, ಹಾಗೆ ಅವ್ರು ಮಾಡೋವಾಗ ಅವ್ರ ಎನರ್ಜಿ ಲೆವೆಲ್ ಹೆಂಗಿತ್ತು, ಅವರು ಒಂದು ಸಣ್ಣ ಪುಟ್ಟ ಮೂಮೆಂಟ್ಸ್ನೆಲ್ಲ ಹೆಂಗೆ ಎಂಜಾಯ್ ಮಾಡಿದ್ರು. ಇಟ್ ಇಸ್ ಸೋ ಬ್ಯೂಟಿಫುಲ್. ನೆಕ್ಸ್ಟ್ ವೀಡಿಯೋನ ನೀವು ವಾಚ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.